ನಮಸ್ಕಾರ. ಇವತ್ತು ನನ್ನ ಪಯಣ ಕುಮಾರ ಪರ್ವತ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ, ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತಾಯಿಲ್ಲ. ಪ್ಲ್ಯಾನ್ ಬಂದುಬಿಟ್ಟು ಫಸ್ಟು ಬಿಸ್ಲೆಘಾಟು ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ಒಂದು 2 ಪ್ಲೇಸಸ್ ಇದೆ. ಸೊ ಅದನ್ನೆಲ್ಲ ಇವತ್ತು ಮುಗಿಸ್ಕೊಂಡು ಈವ್ನಿಂಗ್ ಅಷ್ಟೊತ್ತಿಗೆ ಸುಬ್ರಹ್ಮಣ್ಯ ರೀಚ್ ಆಗಿಬಿಟ್ಟು ಸಂಡೇ ಮಾರ್ನಿಂಗ್ ಕುಮಾರ ಪರ್ವತ ಟಿಕೆಟ್ ಬುಕ್ ಆಗಿರೋದು. ಸೊ ಇದು ಸೋಲೋ ಟ್ರಿಪ್ ಆಗಿರುತ್ತೆ. ಸೊ ಟ್ರಕ್ಕಿಂಗ್ ಕೂಡ ಒಬ್ಬನೇ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಯಾರಿಲ್ಲ ಜೊತೆಗೆ. ಸೊ ಇಲ್ಲಿಂದ ಇವಾಗ ಡೈರೆಕ್ಟಾಗಿ ಬಿಸ್ಲೆಘಾಟ್ 250 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ನಾನು ಇವತ್ತು ಜಾಕೆಟ್ ಹಾಕ್ಬಿಟ್ಟು, ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಅದ್ರ ಮೇಲೆ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಬಟ್ ನಂಗೆ ಅದು ಇಷ್ಟ ಇಲ್ಲ. ಆದರೆ ಇವತ್ತು ಆಪ್ಷನ್ ಇಲ್ಲ ನನಗೆ. ಬ್ಯಾಗ್ ಚಿಕ್ಕದು, ಟ್ರೆಕ್ಕಿಂಗ್ ಬ್ಯಾಗು, ಅದನ್ನು ಟ್ರೈ ಮಾಡೋಕ್ಕೂ ಆಗೋಲ್ಲ. ಚಿಕ್ಕದೊಂದು ಬ್ರೇಕ್ ತೊಗೊಂಡೆ. ಆ್ಯಕ್ಚುಲಿ ಇವಾಗ ನೆಲಮಂಗಲ ಬಿಟ್ಟು 10 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ಸೊ ಕ್ಲೈಮೇಟ್ ಮಾತ್ರ ಮಸ್ತಾಗಿದೆ. ಸೊ ಯೂಶ್ವಲಿ ಇವೇನ ರೆಕಾರ್ಡ್ ಮಾಡ್ತಾಯಿದ್ದೆ NH75, ಬಟ್ ಇವತ್ತು ಬೇಡ ಅಂದ್ಕೊಂಡೆ. ಬಟ್ ವೆದರ್ ನೋಡ್ಬಿಟ್ಟು ಮಾಡೋಣ ಅನ್ನಿಸ್ತು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಫುಲ್ ಡೇ ಹಿಂಗೆ ಇರುತ್ತಲ್ಲೋ ಗೊತ್ತಿಲ್ಲ, ಬಟ್ ಇವಾಗಂತೂ ಚೆನ್ನಾಗಿದೆ. ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೋದಿತ್ತು, ಇರಲಿ ಮುಂದೆ ಹೋಗು. ಇನ್ನು 7:30, ಒಂದು 8 o'clock ಹಂಗೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ಸೊ ಇವತ್ತು ಬೈಕರ್ಸ್ ಜೊತೆಗೆ ಕಾರ್ಗಳು ಕೂಡ ಸಿಕ್ಕಾಬಟ್ಟೆ ಅವೆ. ಓಕೆ, ಆ್ಯಕ್ಚುಲಿ ಬ್ಯಾಗ್ನ ಹಿಂದೆ ಹಾಕ್ಕೊಂಡಿದ್ದೆ, ಬಟ್ ಸಿಟಿ ದಾಟೋಕ್ಕಿಂತ ಮುಂಚೆನೇ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಇನ್ನು ಅದನ್ನು ಫುಲ್ ಡೇ ಕ್ಯಾರಿ ಮಾಡಿದ್ರೆ ನಾನು ಇನ್ನೇನು ನಾಳೆ ಎದಳಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಬಿಚ್ಚಿಬಿಟ್ಟು ಮುಂದೆ ಇಟ್ಕೊಂಡಿದ್ದೀನಿ. ಹಿಂದೆ ಹಾಕ್ಕೊಳೋದಕ್ಕೆ ಟೈ ಮಾಡೋದಕ್ಕೆ ಏನೂ ತಂದಿಲ್ಲ. ಮುಂದೆ ಇಟ್ಕೊಂಡ್ರೆ ಲೆಫ್ಟ್ ಸೈಡಿಗೆ ಜಾರ್ತಾ ಇದೆ. ಬ್ರೇಕ್ಫಾಸ್ಟಿಗೆ ನಿಲ್ಸ್ಕೊಂಡಿದ್ದೆ. ಬ್ರೇಕ್ಫಾಸ್ಟ್ ಆಯಿತು. ಇಡ್ಲಿ ಪಲಾವ್. ಏನು ಗುರು ಹಿಂಗೆ ಹೋಗ್ತವ್ರೆ. ಒಂದು ಬ್ಯಾಟ್ರಿ ಲೋ ಆಗಿತ್ತು, ಅದನ್ನೊಂದು ಚೇಂಜ್ ಮಾಡಿಕೊಂಡು ಹೊರಟಿದ್ದಾಯ್ತು. ಇವಾಗ ರೈಟ್ ನೋ ಐ ಮೀನ್ ನಿಯರ್ ಟು ಚನ್ನರಾಯಪಟ್ಟಣ. ಇನ್ನು ಜಸ್ಟ್ ಒಂದು NH75 ಲೆಫ್ಟ್ ತೊಗೊಂಡಿದ್ದೀನಿ. ಒಂದು 5 ಕಿಲೋಮೀಟರ್ ಇರ್ಬೋದು ಚನ್ನರಾಯಪಟ್ಟಣ. ಆಲ್ಮೋಸ್ಟ್ ಇನ್ನೊಂದು 42 ಕಿಲೋಮೀಟರ್ ಇದೆ ಅಷ್ಟೇ. ಶೋಯಿಂಗ್ 1 hour ತೋರಿಸ್ತಾ ಇದೆ, ನೋಡುವ. ಬಟ್ 42 ಬಂದ್ಬಿಟ್ಟು ನನ್ನ ಫೈನಲ್ ಡೆಸ್ಟಿನೇಷನ್ಗೆ ಅಥವಾ ಫಸ್ಟ್ ಸ್ಟಾಪ್ಗೆ ಗೊತ್ತಾಗಲಿಲ್ಲ. ಇರಲಿ ನೋಡೋಣ. ಆ್ಯಕ್ಚುಲಿ ಜಡಿ ಮಳೆ ಇರಬೇಕಿತ್ತು, ಇನ್ನೂ ಸಕ್ಕತ್ತಾಗಿರೋದು. ಇವಾಗ ಮಳೆಯನ್ನು ಎಲ್ಲ ನೆಲೆಲ್ಲ ಒಣಗಿದೆ. ಇನ್ನು ಮಳೆ ಏನಾದ್ರು ಬಿದ್ದುಬಿಟ್ಟಿದ್ರೆ ಆ ಕಡೆ ಈ ಕಡೆ ಗಿಡ ಮರದ ಮೇಲೆಲ್ಲ ನೀರು ನಿಂತು ರೋಡಲ್ಲೂ ಕೂಡ ನೀರು ನಿಂತು ಅದೊಂಥರ ಮಜಾನೇ ಬೇರೆ. ಅದು ಸಕ್ಕತ್ತಾಗಿರೋದು. ಬಟ್ ರೋಡು ಹಂಗೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇನಾದರೂ ರೋಡು ಖರಾಬಾಗಿತ್ತು ಅಂದ್ಕೊಳ್ಳಿ, ನೇಚರ್ನ ಎಂಜಾಯ್ ಮಾಡೋ ಮನಸ್ಸೇ ಬರೋಲ್ಲ. ಆ ಕಡೆ ನೋಡೋಕ್ಕೂ ಆಗಲ್ಲ.
You already started? Yeah. You can edit right later. ಓಕೆ, ಒಂದು ಸ್ಪಾಟ್ ಆಯಿತು. ಅದನ್ನು ನೋಡಿಕೊಂಡು ಇಲ್ಲೊಬ್ಬರು ಸಿಕ್ಕಿದ್ರು ಫ್ರೆಂಡ್ ಅಂದರೆ ಇಲ್ಲಿ ಬಂದಮೇಲೆ ಫ್ರೆಂಡ್ ಆಗಿದ್ದು. ಓ ಶೆಡ್, ಇಲ್ಲಿ ಬಂದಮೇಲೆ ಫ್ರೆಂಡ್ ಆಗಿದ್ದು. ಇದು ಜೊತೆಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಸ್ವಲ್ಪ ಟ್ರಕ್ ಮಾಡಬೇಕಿತ್ತು, ಅವಾಗ ಜೊತೆಗೆ ಬಂದರು. ಹಂಗೆ ಸ್ವಲ್ಪ ಪರಿಚಯ ಆಯಿತು. ಮಧು ಅಂತ ಹೇಳ್ಬಿಟ್ಟು, ಇವರು ಫ್ರಮ್ ಬ್ಯಾಂಗ್ಳೂರಿಂದನೇ, ಬೇಸಿಕಲಿ ಫ್ರಮ್ ಆಂಧ್ರ, ಬಟ್ ಬ್ಯಾಂಗ್ಳೂರಿಂದ. ರೋಡು ಹಾಂ ನೈಸ್. ಸೊ ಇವಾಗ ಬಿಸ್ಲೆ ಘಾಟ್ ಆಯಿತು. ಅಲ್ಲಿ ಒಂದು ಪ್ಲೇಸ್ ನೋಡಿಕೊಂಡು ಬಿಸ್ಲೆ ಘಾಟಲ್ಲೂ ಸ್ವಲ್ಪ ಫೋಟೋ ಗಿಟ ಎಲ್ಲ ತೆಡ್ಕೊಂಡು ಇವಾಗ ಸುಬ್ರಹ್ಮಣ್ಯ ಕಡೆ ಹೊರಟಿದ್ದೀನಿ. ಸೊ ಟೈಮು 3:30. ಸೊ ಸುಬ್ರಹ್ಮಣ್ಯಗೆ ಹೋಗ್ಬಿಟ್ಟು ರೂಮ್ ಗಿಮ್ ನೋಡ್ಬಿಟ್ಟು ಊಟ ಗಿಟ ಇನ್ನೂ ಊಟ ಆಗಿಲ್ಲ. ಊಟ ಮಾಡಿಕೊಂಡು ರೂಮ್ ನೋಡಿಕೊಂಡು ಸ್ಟೇ ಮಾಡಿ ರೆಸ್ಟ್ ತೊಗೊಂಡು, ಆ್ಯಕ್ಚುಲಿ ಇವತ್ತು ಟ್ರಕ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ನಾವು ಫಸ್ಟ್ ಸ್ಪಾಟ್ ಏನು ಫಿಕ್ಸ್ ಮಾಡ್ಕೊಂಡಿದ್ದೆ ಅಲ್ಲಿಗೆ ಬೈಕಲ್ಲಿ ಹೋಗೋದು ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ 2 ಕಿಲೋಮೀಟ್ರ್ ಟ್ರಕ್ ಮಾಡಬೇಕಾಯ್ತು. ಇವಾಗ ಅಲ್ಲೇನೋ ಅಲೋ ಮಾಡ್ತಾಯಿಲ್ಲ ಅಂತ. ಸೊ ಅದರಿಂದ ಇವತ್ತು ಅಲ್ಲೂ ಕೂಡ ಟ್ರಕ್ ಆಯಿತು. ಸರಿ, ಓಕೆ, ನೋ ಇಶ್ಯೂ. ಜಸ್ಟ್ 5 ಕಿಲೋಮೀಟರ್ ಅಷ್ಟೇ ಅಪ್ ಆ್ಯಂಡ್ ಡೌನ್. ಅದು ಮುಗಿಸ್ಕೊಂಡು ಬಿಸ್ಲೆ ಘಾಟ್ ಮುಗಿಸ್ಕೊಂಡು ಇವಾಗ ಕುಕ್ಕೆ ಕಡೆ ಹೊರಟಿದ್ದೀನಿ. ಇವಾಗ ಇಲ್ಲಿಂದ 26 ಕಿಲೋಮೀಟ್ರ್ ಅಂತೆ ಕುಕ್ಕೆ, ಬಿಸ್ಲೆ ಘಾಟಿಂದ. ನಾವು ಆಲ್ರೆಡಿ ಒಂದು 4 ಕಿಲೋಮೀಟ್ರ್ ಬಂದಿದ್ದೀವಿ ಅನ್ಸ್ಕೊತೀನಿ. ಮೇ ಬಿ ಅವ್ರದ್ದು ಪ್ಲ್ಯಾನ್ ಏನು ಗೊತ್ತಿಲ್ಲ. ಇನ್ನು ಫ್ರೆಂಡು ಬರ್ತಾಯಿದ್ದಾರಲ್ಲ ಹಿಂದೆ ಅವ್ರದ್ದು. ಅವ್ರೇನಾದ್ರು ನಾಳೆ ಜಾಯ್ನ್ ಆದರೆ ಕುಮಾರ ಪರ್ವತ ಅವರು ಬರ್ಬೋದು ಅಂದ್ಕೊತೀನಿ. ಅವ್ರು ಬಂದಿಲ್ಲ ಅಂದರೆ ನಾನು ಒಬ್ಬನೇ ಹೋಗ್ತೀನಿ. ಅವ್ರದ್ದು ಇನ್ನೂ ಟಿಕೆಟ್ ಏನೂ ಬುಕ್ ಆಗಿಲ್ಲ. ಟಿಕೆಟು ಅವೈಲಬಲ್ ಇದೆಯೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಸೊ ಹ್ಯಾವ್ ಟು ಸಿ. Brown water is there. ಯಾವುದೋ ಒಂದು ಒಳ್ಳೆ ಸಿಕ್ತು, ಹೋಗಿ ನೆಗೀತೀನಿ. ಇವಾಗ ಬಿಡೋದಿಲ್ಲ.
ಬಟ್ ಫ್ಲೋ ಜಾಸ್ತಿ ಇದೆ. ಯು ಕ್ಯಾನ್ ಗೋ ದಟ್ ಸೈಡ್. ಬ್ರೋ ನೀರಿಗೆ ಇಳಿಬೋದಾ? ಹಾಂ, ಫ್ಲೋ ಜಾಸ್ತಿ ಇದೆಯಾ? What is this for? ಇವಾಗ ನೆಗಿತೀನಿ, ಬಿಡೋದಿಲ್ಲ. ಓಕೆ, ಇವತ್ತು ಒಳ್ಳೆ ಸ್ನಾನ ಆಯಿತು ಬ್ರೋ. ಇಬ್ಬರು ಹೋಗಿ ನೆಗೆದ್ಬಿಟ್ವಿ. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಸ್ವಿಮ್ ಮಾಡಿಕೊಂಡು ಅಲ್ಲಿಂದ ಹೆಲ್ಮೆಟ್ ಹಾಕಿರಲಿಲ್ಲ, ಹಂಗಾಗಿ ಏನು ರೆಕಾರ್ಡ್ ಮಾಡಲಿಲ್ಲ. ಸೊ ತಲೆ ಎಲ್ಲ ಸ್ವಲ್ಪ ಬೆಟ್ಟಾಗಿತ್ತು. ಇವಾಗ ಓಕೆ, ಬಟ್ಟು ವಾಟರು, ರೂಟು, ನೇಚರು ಎಲ್ಲ ಮಸ್ತಾಗಿದೆ, ಸೂಪರ್. ಆ್ಯಕ್ಚುಲಿ ಇವ್ರು ಇದ್ದಿಲ್ಲ ಅಂದರೆ ನಾನು ವಾಟ್ರ್ ಇಳಿತಾ ಇದ್ದಿಲ್ಲ ಅನಿಸುತ್ತೆ. ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ದೆ ನಾನು. ಅವ್ರು ಇದ್ದರು ಅಂತ, ಅವರೇನು ಇಳಿಯಲ್ಲ ಅಂತ ಇದ್ರು, ಅವರಿದ್ರಲ್ಲ ಅಂತ ನಾನೋಗಿ ನೆಗೆದೆ. ಆಮೇಲೆ ನನ್ನ ನೋಡ್ಬಿಟ್ಟು ಅವರು ಬಿದ್ದರು ಅತ್ಲಿಕ್ಕೆ. ಬಿಸ್ಲೆಯಿಂದ ಸುಬ್ರಹ್ಮಣ್ಯ ಹೋಗ್ತಾಯಿದ್ದೀವಿ ಇವಾಗ. ಸುಬ್ರಹ್ಮಣ್ಯ ಒಂದು 13 ಕಿಲೋಮೀಟರ್ ಇದೆ, 13 or 12 ಹಾಂ ಇಲ್ಲಿಂದ. ಸೊ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಆಲ್ರೆಡಿ ತುಂಬ ಡಾರ್ಕ್ ಆಗಿದೆ. 4:15 ಅಷ್ಟೇ. ಇದು ಲುಕ್ಸ್ ಲೈಕ್ ಏನು 6 o'clock ಆದಂಗೆ ಕಾಣಿಸ್ತಾ ಇದೆ ಇಲ್ಲಿ, ಬಿಕಾಸ್ ಈ ಫಾರೆಸ್ಟ್ ಒಳಗಡೆ ಎಲ್ಲಿ ಬಿಸಿಲೇ ಬೀಳ್ತಾ ಇಲ್ಲ, ಅಲ್ಲೆಲ್ಲೋ ಒಂದು ಚೂಚೋರು ಬೀಳ್ತಾ ಇದೆ ನೋಡೋಣ. ಆ್ಯಕ್ಚುಲಿ ಬೈ ದಿಸ್ ನಂದು ಪ್ಲ್ಯಾನ್ ಇದ್ದಿದ್ದು 4 ರಿಂದ 5 ಗಂಟೆ ಒಳಗಡೆ ಸುಬ್ರಹ್ಮಣ್ಯ ರೀಚ್ ಆಗಬೇಕಂತ. ಸೊ ಇವಾಗ 4:15. ಸುಬ್ರಹ್ಮಣ್ಯಕ್ಕೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಆಗಿಲ್ಲ ಅಂದ್ರೂ 1 hour ತೊಗೊಂಡ್ರು ನೋ ಇಶ್ಯೂ. ರೂಮ್ ಸಿಕ್ಕಿದ್ರೆ ಸಾಕಪ್ಪ. ಆ್ಯಕ್ಚುಲಿ ಸ್ವಲ್ಪ ರೆಸ್ಟ್ ಬೇಕು ನಾಳೆಗೆ, ಇಲ್ಲಾಂದರೆ ತುಂಬ ಕಷ್ಟ. ಪ್ಯಾಂಟೆಲ್ಲ ಒದ್ದೆ ಆಗಿದೆ. ದಟ್ಸ್ ಓಕೆ, ಜಸ್ಟ್ ಅಟ್ ವಾಟರ್. ಅದು ಆನ್ ದ ವೇ ಹೋಗ್ತಾ ಒಣಗೋಗ್ಬಿಡುತ್ತೆ, ಅದೇನು ಸಮಸ್ಯೆ ಏನಿಲ್ಲ. ಅದು ಬೇರೆ ಬಿಸಿಲಿದೆಯಲ್ಲ. ರೋಡು ಈ ಕಡೆ ಆಫ್ ರೋಡು ಅಲ್ಲ, ಈ ಕಡೆ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಹಂಗಿದೆ. ಅಣ್ಣ FZ ಇದ್ದಾರೆ, FZ ಬರ್ತಾವ್ರೆ. ಬಟ್ ಸ್ವಲ್ಪ ಭಯ ಬೀಳ್ತಾವ್ರೆ ಅವರು ಈ ರೂಟಲ್ಲಿ ಬರೋದಕ್ಕೆ, ನೇಚರ್ ನೋಡ್ಬಿಟ್ಟು. ನಾನಿದ್ದಿಲ್ಲ ಅಂದರೆ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರು. ಸುಬ್ರಹ್ಮಣ್ಯ ಪೊಲೀಸ್ ಜುರಿಸ್ಡಿಕ್ಷನ್. ಇಲ್ಲೂ ಬಸ್ ಬೇರೆ ಬರ್ತದಾ? What we'll do now? Huh? Park there. ಓಕೆ, ಇಲ್ಲೆಲ್ಲೋ ಬಂದಿದ್ದೀವಿ. ಇವಾಗ ನೋಡೋಣ, ಏನಾದ್ರು ಪ್ಲ್ಯಾನ್ ಮಾಡಿಬಿಟ್ಟು ಊಟ ಗಿಟ್ಟಿ ತಿನ್ಕೊಂಡು ಟೆಂಪಲ್ ಕಡೆ ಮುಖ ಹಾಕುವ ಸ್ವಲ್ಪ.